ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನ್ ಫೇಮಸ್? ಒಡೆಗೆ ಫೇಮಸ್. ಮದ್ದೂರು ಒಡೆ ಫೇಮಸ್. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ನೀನ್ ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ ತಲೆ ಮೇಲೆ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು ಮಂಡ್ಯದವ್ರನ್ನ? ನಾವು ಈ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದ್ದೀರಿ ನಾವು. ಅದೆಲ್ಲ ಮುಗಿದು ಹೋಯ್ತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ ಇದು. ಭಾರತ ಮಾತೆಗೆ ಜೈ ಅನ್ನೋರು ಮಾತ್ರ ಇಲ್ಲಿ ಅವಕಾಶ. ಪಾಕಿಸ್ತಾನದವ್ರು ಜೈ ಅಂದ್ರೆ ನಿಮ್ಮನ್ನ ಎಡೆಮುರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ತೀವಿ. ಸಿದ್ದರಾಮಯ್ಯ ಯಾರು ಕಳಿಸ್ಕೊಡ್ತಾರೆ? ಸಿದ್ದರಾಮಯ್ಯ ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ. ಟೋಪಿ ರಾಮಯ್ಯ ಟೋಪಿ ಹಾಕಕ್ ಬರ್ಬೇಡಿ. ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರ್ಬೇಡಿ ನೀವು. ಯಾ ಮಾಡಿದ್ರೆ ಮಂಡ್ಯದವ್ರು ಏನೋ ಮಂಡ್ಯ ಗಂಡು ಗೊತ್ತಲ್ಲ ತೋರಿಸ್ತಾರೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ನಮಗೆ ಬೇಕಾಗಿರುವಂತದ್ದು ಒಂದು ಧರ್ಮಸ್ಥಳ ಆಯ್ತು. ಬುರ್ಡೆ 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 ಅಂತ ಹುಡುಕಿದ್ರು, ಸಿಕ್ಕ ಬುರ್ಡೆ. ಯಾರು ಬುರ್ಡೆ ಗೊತ್ತಾಯ್ತಾ? ಸಿದ್ದರಾಮಯ್ಯ ಬುರ್ಡೆ ಗೊತ್ತಾಯ್ತು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡಿದ್ರು, ಅಯ್ಯಪ್ಪ ಸ್ವಾಮಿ ದೇವರೇ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ಅವೆರಡು ಆದ್ಮೇಲೆ ಎಲ್ಲಿಗೆ ಬಂದಿದ್ದಾರೆ? ಚಾಮುಂಡಿ ಚಾಮುಂಡಿ ದೇಶ ಯಾರ್ದು? ಯಾರ್ದು? ಡಿ.ಕೆ. ಶಿವಕುಮಾರ್ ಕೇಳಿಸ್ರಿ, ಅವ್ರು ಹೇಳಿದ್ದಾರೆ ನಮ್ದಲ್ಲ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೇಳಬೇಕು, ಯಾರ್ದು ಚಾಮುಂಡೇಶ್ವರಿ? ಬಂದ್ರೆ ಏನ್ ಮಾಡ್ತೀರಿ ಅಂತ ಹೇಳ್ಬೇಕು ಅವ್ರಿಗೆ. ಏನ್ ಮಾಡ್ತೀರಿ ಅಂತ ಹೇಳ್ಬೇಕು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು. ಚಾಮುಂಡೇಶ್ವರಿನೂ ಬಿಡಲ್ಲ, ಮದ್ದೂರಮ್ಮನು ಬಿಡಲ್ಲ. ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲ ಸೇರಿರೋದು. ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಬುರ್ಡೆ ಹುಡುಕಿದ್ದಾಯ್ತು, ಏನು ಸಿಗ್ಲಿ? ನಾನ್ ಕೇಳ್ತೀನಿ, ನಿಮ್ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಒಂದು ಮಸೀದಿ ಬುರ್ಡೆ ಹುಡುಕಿದ್ರೆ ಹೋಗಿ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬ್ಗಳು ಊತಾಕವ್ರೆ. ಹೋಗಿ ಅಗಿತೀರಾ? ದಮ್ಮಿದ್ಯಾ ಸಿದ್ದರಾಮಯ್ಯನವ್ರೆ? ಅವ್ನು ಯಾರು ಹೇಳ್ದ ಅಂತ ಹೇಳ್ಬಿಟ್ಟು, ಅವ್ನು ಯಾರೋ ಬುರ್ಡೆ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಅಗದಾಕ್ಬಿಟ್ರಿ. ಹೆಣ ಉಳೋದು ಎಷ್ಟಪ್ಪ? 3 ಅಡಿ 6 ಅಡಿ ಉಳೋದು. ಏನ್ 25 ಅಡಿ ಹೋಗ್ತಾರೆ. ಇನ್ನೇನ್ ಮಾತಾಡಕ್ ಹೋಗ್ರು ಅವ್ರು ಸ್ವಲ್ಪ ಇಲ್ಲ. ಹೋಗ್ರಿ ಮಸೀದಿ ಹುಡುಕ್ರಿ. ದಮ್ಮಿಲ್ವಾ ನಿಮ್ಗೆ? ಹುಡುಕಿ ಮಸೀದಿಯಲ್ಲಿ ಹೇಳ್ತಾರೆ ಪ್ರೆಸ್ ಮೀಟ್ ಅಲ್ಲೇ, ನನಗೆ ಹಿಂದೂಗಳು ಒಂದೇ ಮುಸ್ಲಿಮಾನ್ರು ಒಂದೇ. ನೋಡಪ್ಪ, ಕೇಸ್ ಕೊಡ್ದು ಹಿಂದೂಗಳು ಕೇಸ್ ಯಾರು ವಾಪಸ್ ತಗೊಂಡಿದ್ಯಾ? PFI, ಪಾಪ್ಯುಲರ್ ಫ್ರಂಟ್, KFD, ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ 1500 ಜನದ ಕೇಸ್ ವಾಪಸ್ ತಗೊಂಡ್ರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿ.ಕೆ. ಹೇಳೋದೊಂದೇ, ಜಾತಿ 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 ಒಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರ ಅಭಿವೃದ್ಧಿ ಅಂತಾರೆ. ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಸೇರಿಸ್ತಾರೆ. ಅವ್ರ ಪರ್ಸೆಂಟೇಜ್ ಹೊರಟೈತೆ ಹಿಂದುಳಿದ ವರ್ಗ. ಅವಕಾಶನೇ ಇಲ್ಲ ಹಿಂದುಳಿದ ವರ್ಗ. ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು.
ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ಅವನು ಯಾರೋ ಹೇಳಿದಾನೆ, ಒಬ್ಬನು ಗುಲ್ಬರ್ಗಾದಲ್ಲಿ, ಬೀದರಲ್ಲಿ ಮುಸ್ಲಿಮಾನ್ ಓಟ್ದಿಂದನೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು. ಹಾಗಾದ್ರೆ ನೀವೆಲ್ಲ ಯಾರು ಹಿಂದೂಗಳು ಯಾರು ವೋಟ್ ಮಾಡೇ ಇಲ್ಲ ಅವ್ರಿಗೆ? ಯೋಚನೆ ಮಾಡ್ಬೇಕು. ಇವತ್ತು ಹಿಂದೂಗಳು ಇವರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಮುಂದೆ ಬರೋ ಯಾವುದೇ ಚುನಾವಣೆಯಲ್ಲೂ ಕೂಡ ಇವರಿಗೆ ಅರ್ಧ ಒಂದು ಓಟಲ್ಲ, ಅರ್ಧ ಓಟು ಹಾಕ್ಬಾರ್ದು. ಇವರಿಗೆ ಅರ್ಧ ಓಟು ಹಾಕ್ಬಾರ್ದು. ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಇನ್ನ ಇವ್ರದ್ದು ಉಳಿದಿರೋದು 2 ವರ್ಷ, ನಮ್ಮದು ಮುಂದೆ 10 ವರ್ಷ. ನನ್ನೇನು ಕುಮಾರಣ್ಣನ ಭೇಟಿ ಮಾಡಿ ಬಂದಿದ್ದೀನಿ, ಡೆಲ್ಲಿಗೆ ಹೋಗಿದ್ದೆ, ಭೇಟಿ ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು ಅವ ನಮ್ಮದೇ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಅವರಿಗೆ ಎಚ್ಚರಿಕೆ, ನಿಮ್ದೆಲ್ಲ ಕಟ್ಟಿಟ್ಟು ಬಿಡಿ. ಇನ್ನ ಅಧಿಕಾರಿಗಳಿಗೂ ಎಚ್ಚರಿಕೆ, ಇದು ನಡೆಯಲ್ಲ. ಅರ್ಧ ಆಯುಷ್ ಮುಗ್ದೋಯ್ತು ನಿಮ್ದು. ಇವತ್ತು ಮದ್ದೂರಮ್ಮ ಜಾತ್ರೆ ಇರ್ಬೋದು, ಗಣಪತಿ ಉತ್ಸವ ಇರ್ಬೋದು, ರಾಮನವಮಿ ಇರ್ಬೋದು. ಅಲ್ಲ, ನಾನು ಕೇಳ್ತೀನಿ ನಿಮ್ಮನ್ನ, ಅಲ್ಲಪ್ಪ ಗಣೇಶ್ ಹಬ್ಬ ಇಡ್ಸೋದು ದಿನ ಮಾಡ್ತೀರಾ? ಗಣೇಶ್ ಹಬ್ಬ ವರ್ಷಕ್ಕೊಂದೇ ಸರಿ ಗಣೇಶ್ ಹಬ್ಬ. ಇವ್ರು ದಿನ ಬಾಯ್ ಬಡ್ಕೊಂತಾರಲ್ಲ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ. ಒಂದು ದಿನ ಮೈಕ್ ಹಾಕ್ಬಾರ್ದಂತೆ ನೀನು, ಒಂದು ದಿನ ಡಿಜೆ ಹಾಕ್ಬಾರ್ದಂತೆ. ಅವ್ರು ದಿನ ಹಾಕೊಂಡು ನಾವ್ಯಾರ ಮಕ್ಕಳು? ಮಕ್ಕಳಪ್ಪ. ಯಾರಿಗೆ ಸಿದ್ದರಾಮಯ್ಯನವ್ರ ಬೆಂಬಲ? ಸಿದ್ದರಾಮಯ್ಯನವ್ರ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಕಳಿಸ್ಬೇಕು. ಆ ಪಣವನ್ನ ನಾವು ಹಿಂದೂಗಳು ಮಾಡಿದ್ರೆ ನಮ್ಮ ದೇಶ ನೋಡಿ, ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೆಲೆ ಓಡಿಸ್ಬಿಟ್ಟವ್ರೆ, ಇಟಲಿ ಓಡಿಸ್ಬಿಟ್ಟವ್ರೆ. ಎಲ್ಲಿ ಓಡಿಸವ್ರೆ? ದೇಶದಲ್ಲಿ ಓಡಿಸವ್ರೆ. ಈ ಕರ್ನಾಟಕದಲ್ಲಿ ಬಂದೈತೆ ನಮ್ದು. ಈ ಸಿದ್ದರಾಮಯ್ಯನವರು ಅವ್ರು ಇಟಲಿ ಜೊತೆ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇವ್ರನ್ನ ಕಳಿಸ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ, ತಾಲಿಬಾನ್ ಸರ್ಕಾರ ಆಗಕ್ಕೆ ಬಿಡಲ್ಲ, ಮುಲ್ಲಾಗಳ ಸರ್ಕಾರ ಆಗಕ್ಕೆ ಬಿಡಲ್ಲ ಅಂತ ನಾವು ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಏನೋ ಇವತ್ತು ಗಣೇಶ ತಡೆದ್ರು, ಅದಕ್ಕೆಲ್ಲ ನಾವು ಒಟ್ಟಿಗೆ ಸೇರ್ಬಿಟ್ಟಿದ್ರಿ. ಇನ್ನಾದ್ಮೇಲೆ ನಾವು ಮರ್ತೋಡೋಣ, ಮಾಡ್ತಾರೆ ಮತ್ತೆ ಚಂಡಾಡರು ನಮ್ಮನ್ನ ಬಿಡಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರರು ಕೂಡ ಇವತ್ತು ನಮ್ಮ ಜೊತೆ ಮೆರವಣಿಗೆಯಲ್ಲಿ ಬಂದಿದ್ರು. SC ST ಒಂದು ದಲಿತ ಇದ್ರದ್ದು ಹಿಂದೂದವರದ್ದು ಒಂದು ಸಭೆ ಇದೆ ಅಂತ ಅವರು ಹೋಗಿದ್ದಾರೆ. ನಾವೆಲ್ಲ ಒಟ್ಟಿಗೆ JDS ಅವರು ಎಲ್ಲ ಮುಖಂಡರು ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿರ್ತೀವಿ, ಆಳು ಜೇನ್ ಅಂತ ಇರ್ತೀವಿ. ನಾವು ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದುರುಳ ಸರ್ಕಾರ, ಮುಸ್ಲಿಮರ ಪರವಾಗಿ, ಮುಲ್ಲಾಗಳ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತೊಗೆದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಸಂದೇಶವನ್ನು ಇವತ್ತು ನಾವು ಕೊಡ್ಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿರೋದು. ಒಂದು ಮಾತು ನಾನು ಕೊನೆಯದಾಗಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.